ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ರಾಯಲ್ ಎನ್ಫೀಲ್ಡ್ ಕಂಪ್ನಿಯು ಲಾಂಚ್ ಮಾಡಿರುವಂತಹ ಗೊರಿಲ್ಲಾ 450 ಅನ್ನುವಂಥ ಬೈಕ್ನ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ನ ತಿಳಿಸ್ಕೊಡೋಂಥ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊರಿಲ್ಲಾ 450 ಅನ್ನೋಂಥ ಬೈಕ್ 3 ವೇರಿಯಂಟ್ಗಳಲ್ಲಿ ಇರುವಂಥದ್ದು. ಇನ್ನು ಭಾರತದ ಎಕ್ಸ್ ಶೋರೂಮ್ ಪ್ರೈಸ್ ಹೇಳೋದಾದರೆ, ಅಂದರೆ ಇಂಡಿಯಾದಲ್ಲಿ ಸಿಗುವಂಥ ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಹೇಳೋದಾದರೆ 2.39 ಲ್ಯಾಕಿಂದ ಶುರುವಾಗಿ 2.54 ಲ್ಯಾಕ್ವರೆಗೆ ಇರುವಂಥದ್ದು ಭಾರತದ ಎಕ್ಸ್ ಶೋರೂಮ್ನ ಪ್ರೈಸ್ ಆಗಿರುತ್ತೆ. ಈ ಒಂದು ಗಾಡಿ 450 CCನಲ್ಲಿ ಅತ್ಯಂತ ಕಡಿಮೆ ಬೆಲೆಯ ಗಾಡಿ ಕೂಡ ಅಂತ ಅನ್ನಿಸ್ಕೊಂಡಿರುವಂಥದ್ದು. 450ನಲ್ಲಿ ಬೇರೆ ಯಾವ ಗಾಡಿ ಸಹ ಈ ಒಂದು ಪ್ರೈಸ್ನಲ್ಲಿ ಸಿಕ್ಕಿತ್ತಿಲ್ಲ. ಸೊ ಇವಾಗ 450ನಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪ್ನಿಯು ಮೊದಲನೇದಾಗಿ ಇಷ್ಟು ಕಡಿಮೆ ಒಂದು ಬಜೆಟಲ್ಲಿ ಬಿಡ್ತಾ ಇರುವಂಥ ಗಾಡಿ ಇದಾಗಿರುತ್ತೆ. ಮೊದಲನೇದಾಗಿ ಇದರ ಒಂದು ಡಿಸೈನ್ ಬಗ್ಗೆ ಹೇಳೋದಾದರೆ, ರೌಂಡ್ ಶೇಪ್ನ ಇನ್ಸ್ಟ್ರೂಮೆಂಟ್ ಡಿಸ್ಪ್ಲೇ, ನೇಕೆಡ್ ಬೈಕ್ ರೌಂಡ್ ಹೆಡ್ಲೈಟ್ಸ್, ಟಿಯರ್ ಡ್ರಾಪ್ ಶೇಪ್ನ ಫ್ಯೂಲ್ ಟ್ಯಾಂಕ್, 11 ಲೀಟರ್ ಕೆಪಾಸಿಟಿ ಇರುವಂಥದ್ದು, ಲೆಂತ್ ಸಿಂಗಲ್ ಸೀಟ್ ಮತ್ತು ಬ್ಯಾಕ್ ಸ್ಮಾಲ್ LED ಟೈಲ್ ಲೈಟ್. ಇದಿಷ್ಟು ಬೈಕ್ನ ಒಂದು ಡಿಸೈನ್ ಆಗಿರುವಂಥದ್ದು. ಇನ್ನು 3 ವೇರಿಯಂಟ್ಗಳು ಅವು ಯಾವುವು ಅಂತ ನೋಡೋದಾದರೆ, ಮೊದಲನೇದಾಗಿ ಅನ್ಲಾಗ್, ಎರಡನೇದಾಗಿ ಡ್ಯಾಶ್, ಇನ್ನೊಂದು ಕೊನೆಯದಾಗಿ ಫ್ಲ್ಯಾಶ್ ಎನ್ನುವಂಥ ಈ 3 ಹೆಸರುಗಳಲ್ಲಿ ಪರಿಚಯಿಸಲಾಗಿರುವಂಥದ್ದು. ಈ 3 ವೇರಿಯಂಟ್ಗಳ ಎಕ್ಸ್ ಶೋರೂಮ್ನ ಬೆಲೆಯನ್ನು ಹೇಳೋದಾದರೆ, ಅನ್ಲಾಗ್ ವೇರಿಯಂಟ್ನ ಬೆಲೆಯು 2.39 ಲ್ಯಾಕ್ ಆಗುತ್ತೆ ಎಕ್ಸ್ ಶೋರೂಮ್ನ ಪ್ರೈಸ್. ಡ್ಯಾಶ್ ವೇರಿಯಂಟ್ನ ಬೆಲೆಯು 2.49 ಲ್ಯಾಕ್ಸ್ ಆಗುತ್ತೆ. ಇನ್ನು ಕೊನೆಯದಾಗಿ ಫ್ಲ್ಯಾಶ್ ವೇರಿಯಂಟ್ನ ಪ್ರೈಸ್ ಹೇಳೋದಾದರೆ 2.54 ಲ್ಯಾಕ್ಸ್ ಆಗುತ್ತೆ. ಗೆರಿಲ್ಲಾ 450 ಬೈಕ್ ಟ್ಯೂಬ್ಲೆಸ್ ಟೈರ್ಗಳಲ್ಲಿ ಸಿಗುವಂಥದ್ದು, 17 ಇಂಚ್ ಅಲಾಯ್ ವೀಲ್ಗಳು, ಹಾಗೆ 169 mm ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥದ್ದು. ಗೆರಿಲ್ಲಾ 450 ಬೈಕ್ ತೂಕದ ಬಗ್ಗೆ ಹೇಳೋದಾದರೆ 185 kg ತೂಕ ಹೊಂದಿದೆ. ಹಿಮಾಲಯನ್ 450 ಬೈಕ್ಗಿಂತ 11 kg ಕಡಿಮೆ ಇರುವಂಥ ಬೈಕ್ ಇದಾಗಿರುತ್ತೆ. ಗೆರಿಲ್ಲಾ 450 ಸಸ್ಪೆನ್ಷನ್ ಮತ್ತು ಬ್ರೇಕಿಂಗ್ ಬಗ್ಗೆ ಹೇಳೋದಾದರೆ, ಫ್ರಂಟ್ನಲ್ಲಿ 310 mm ಡಿಸ್ಕ್ ಬ್ರೇಕ್ ಮತ್ತು ಹಿಂದೆ 270 mm ಡಿಸ್ಕ್ ಬ್ರೇಕನ್ನು ಅಳವಡಿಸಲಾಗಿದೆ. ಜೊತೆಗೆ 43 mm ಟೆಲಿಸ್ಕೋಪ್ ಫೋರ್ಕನ್ನು ಹೊಂದಿದೆ. ಇನ್ನು ಇಂಜಿನ್ ಬಗ್ಗೆ ಹೇಳೋದಾದರೆ, ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜನನ್ನು ಅಳವಡಿಸಲಾಗಿದೆ. ಈ ಇಂಜನ್ 8000 RPMನಲ್ಲಿ 39.50 bhp ಪವರ್ ಮತ್ತು 5500 RPMನಲ್ಲಿ 40 Nm ಪೀಕ್ ಟಾರ್ಕನ್ನು ಉತ್ಪಾದಿಸುತ್ತದೆ. ಇನ್ನು ಕಲರ್ ಬಗ್ಗೆ ಹೇಳೋದಾದರೆ, ಅನ್ಲಾಗ್ ವೇರಿಯಂಟ್ನಲ್ಲಿ ಸ್ಮೋಕ್ ಮತ್ತು ಪ್ಲೇಯಾ ಬ್ಲ್ಯಾಕ್ನ 2 ಕಲರ್ನಲ್ಲಿ ಸಿಗಲಿದೆ. ಡ್ಯಾಶ್ ವೇರಿಯಂಟ್ನಲ್ಲಿ ಕೂಡ ಪ್ಲೇಯಾ ಬ್ಲ್ಯಾಕ್ ಮತ್ತು ಗೋಲ್ಡ್ ಡಿಪ್ ಅನ್ನುವಂಥ 2 ಹೆಸರಿನ ಬಣ್ಣದಲ್ಲಿ ಸಿಗುವಂಥದ್ದು. ಇನ್ನು ಕೊನೆಯದಾಗಿ ಹೇಳೋದಾದರೆ, ಫ್ಲ್ಯಾಶ್ ಬ್ರಾವಾ ಬ್ಲೂ ಮತ್ತು ಯೆಲ್ಲೋ ರಿಬ್ಬನ್ ಎಂಬ 2 ಬಣ್ಣಗಳಲ್ಲಿ ಸಿಗುವಂಥದ್ದು. ಇದಿಷ್ಟು ಗೊರಿಲ್ಲಾ 450 ಬೈಕ್ನ ಒಂದಿಷ್ಟು ಮಾಹಿತಿಯಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.